ಎಲ್ರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಒತ್ತು ಶಾವಿಗೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದು ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ ಮೊದಲಿಗೆ ಕಾಯಲ್ಲಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಬಟ್ಲಾಗಷ್ಟು ಬೆಲ್ಲ ತಗೊಳ್ತಾ ಇದ್ದೀನಿ. ಬೆಲ್ಲ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ನೋಡ್ಕೊಂಡು ನೀವು ಹಾಕೋಬಹುದು. ನಾನು ಇಲ್ಲಿ 1 ಕಪ್ ಆಗೋಷ್ಟು ತಗೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಕರಗೋದಕ್ಕೆ ಬಿಟ್ಬಿಡೋಣ. ಇದು ಕರಗೋಷ್ಟೊಳಗಡೆ ನಾವು ತೆಂಗಿನಕಾಯಿನ ರುಬ್ಕೊಂಬರೋಣ ಕಾಯಿ ಹಾಲಿಗೆ. ನೋಡಿ ಫ್ರೆಶ್ ಆಗಿರೋಂಥ ತೆಂಗಿನಕಾಯಿನ ತಗೋಬೇಕಾಗುತ್ತೆ. ಈ ತೆಂಗಿನಕಾಯಿ ಜೊತೆಗೆ ಒಂದೆರಡು ಏಲಕ್ಕಿ ಹಾಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡ್ ಬರಬೇಕು. ಎಷ್ಟು ನುಣ್ಣಕ್ಕಾಗುತ್ತೋ ಅಷ್ಟು ನುಣ್ಣಕ್ಕೆ ಇದನ್ನ ರುಬ್ಕೋಬೇಕಾಗುತ್ತೆ. ನೋಡಿ ಈಗ ತೆಂಗಿನಕಾಯಿನೂ ಸಹ ನುಣ್ಣಕ್ಕೆ ರುಬ್ಕೊಂಡ್ ಬಂದಿದ್ದೀನಿ. ಬೆಲ್ಲನೂ ಸಹ ಕರಗಿದೆ. ಅದನ್ನ ಈಗ ಫಿಲ್ಟರ್ ಮಾಡ್ಕೊಳ್ಳೋಣ. ಇದು ಮಾಡೋದು ಸಿಂಪಲ್ ಹಾಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲ ಮಕ್ಕಳೆಲ್ಲ ಮನೇಲಿ ಇರ್ತಾರೆ, ಮಕ್ಕಳಿಗೆ ಕೂಡ ಮಾಡಿ ಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ನಾವು ರುಬ್ಬಿರೋ ಅಂತ ತೆಂಗಿನಕಾಯಿ ಪೇಸ್ಟ್ ಏನಿತ್ತು ಅದನ್ನ ಇದಕ್ಕೆ ಹಾಕೊಳ್ಳೋಣ. ಹಾಗೆಯೇ ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನಿಮ್ಮ ಥಿಕ್ನೆಸ್ಗೆ ತಕ್ಕಂಗೆ ಕೆಲವರು ಮಂದಕ್ಕೆ ಮಾಡ್ಕೊಳ್ತಾರೆ, ಕೆಲವರು ತೆಳ್ಳಗೆ ಮಾಡ್ಕೊಳ್ತಾರೆ. ನೀವು ಯಾವ ರೀತಿ ಮಾಡ್ಕೊಳ್ತೀರೋ ಆ ರೀತಿ ತಕ್ಕಂಗೆ ನೀರನ್ನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕುದಿಯೋ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ. ಒಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಕುದಿಯೋ ಅವಶ್ಯಕತೆ ಇಲ್ಲ. ನೋಡಿ ಈಗ ಕುದಿ ಬರ್ತಾ ಇದೆ. ಈಗ ಒಂದೆರಡು ಸರಿ ತಿರುಗ್ಬಿಟ್ಟು 2ರಿಂದ 3 ನಿಮಿಷ ಬಿಟ್ಟು ಇದನ್ನ ಸಾಗಿಟ್ಕೊಳ್ಳೋಣ. ಈಗ ಕಾಯಿ ಹಾಲು ರೆಡಿ ಆಗಿದೆ. ನೋಡಿ ಈ ರೀತಿ ಕುದಿ ಬಂದರೆ ಸಾಕಾಗುತ್ತೆ. ಬನ್ನಿ ಈಗ ಈ ಕಾಯಿ ಹಾಲು ಜೊತೆಗೆ ಒಂದು ಪೌಡ್ರನ್ನ ಮಾಡ್ಕೋಬೇಕಾಗುತ್ತೆ, ಎಳ್ಳಿನ ಪೌಡ್ರು. ಒಂದು ಸಣ್ಣ ಬಟ್ಲಾಗೋಷ್ಟು ಎಳ್ಳನ್ನು ತಗೊಳ್ತಾ ಇದ್ದೀನಿ. ಲೋ ಫ್ಲೇಮ್ಲೆ ಇದನ್ನು ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋವರೆಗೂ ಹುರ್ಕೋಬೇಕಾಗುತ್ತೆ. ಇದಕ್ಕೂ ಕೂಡ 2ರಿಂದ 3 ನಿಮಿಷ ಟೈಮ್ ತಗೊಳುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯೋದ್ರಿಂದ ಒಳ್ಳೆ ಘಮ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಇದಾಗಿದೆ. ಈಗ ಇದನ್ನು ತೆಗೆದು ಸೈಡ್ ಇಟ್ಕೊಳ್ಳೋಣ. ತಣ್ಣಗಾದ ನಂತರ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಎಳ್ಳು ಕೂಡ ತಣ್ಣಗಾಗಿದೆ. ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಒಂದು ಅರ್ಧ, ನಾವು ಯಾವ ಕಪ್ಪಲ್ಲಿ ತೊಗೊಂಡಿದ್ವಿ ಆ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಪಪ್ಪು ಅಂತೀವಲ್ಲ ಅದನ್ನು. ಎರಡನ್ನೂ ಹಾಕ್ಕೊಂಡು ನುಣ್ಣಕ್ಕೆ ಪೌಡ್ರ್ ಮಾಡ್ಕೊಂಬರೋಣ. ಈಗ ಪೌಡ್ರ್ ಕೂಡ ರೆಡಿಯಾಗಿದೆ. ಶಾವಿಗೆ ಮಾಡಲಿಕ್ಕೆ ಅಕ್ಕಿ ಹಿಟ್ಟು ಮುದ್ದೆ ಮಾಡ್ಕೋಬೇಕಲ್ವಾ, ಅದಕ್ಕೆ 1 ಬಟ್ಲಾಗೋಷ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1.5 ಬಟ್ಲಾಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಪಿಂಚಾಗೋಷ್ಟು ಉಪ್ಪನ್ನು ಹಾಕ್ಕೊಂಡು 1 ಸ್ಪೂನು ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕ್ಕೊಂಡು ಕುದಿಯೋವರೆಗೂ ಇದ್ದು, ಕುದ್ದ ನಂತರ ನಾವು ನೋಡಿ ಈಗ ಕುದೀತಾ ಇದೆ. ಕುದ್ದ ನಂತರ ಸ್ವಲ್ಪ ಸ್ಟವ್ನ ಕಮ್ಮಿ ಮಾಡಿಕೊಂಡು ಹಸಿಟ್ಟು ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ನಾನು ಕಣ್ಣಾಳ್ತಲೇ ಮಾಡ್ಕೊಳ್ತೀನಿ. ನಿಮಗೆ ಮೆಜರ್ಮೆಂಟ್ ಬೇಕು ಅಂತಂದರೆ 1 ಬಟ್ಲಿಗೆ 1 ಕಾಲು ಇಲ್ಲ 1.5 ಬಟ್ಲು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ನೀವು ಯಾವುದೇ ಮೆಜರ್ಮೆಂಟಲ್ಲಿ ತೊಗೊಂಡ್ರು ಕೂಡ ಗ್ಲಾಸಲ್ಲಾಗಲಿ ಬಟ್ಲಲ್ಲಾಗಲಿ ಯಾವುದ್ರಲ್ಲಿ ತೊಗೊಂಡ್ರು ಸೇಮ್ ನೀರಿನ ಅಳತೆ ಹಾಕ್ಕೊಳ್ಳಿ. ಹಸಿಟ್ಟು ಹಾಕಿ ಒಂದು 5 ನಿಮಿಷ 10 ನಿಮಿಷ ಇಲ್ಲಾಂದ್ರೆ 6-7 ನಿಮಿಷ ಬಿಟ್ಟ ನಂತರ ಈ ರೀತಿ ತಿರುಕೋಬೇಕಾಗುತ್ತೆ ಮುದ್ದೆನ. ಕೊನೆಗೆ ನಾನೊಂದು ಸ್ವಲ್ಪ ಹಸಿಟ್ಟು ಮಿಕ್ಕಿತ್ತು, ಹಸಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮುದ್ದೆ ತೊಳಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 5 ನಿಮಿಷ ಅದೇ ಹಬೆಯಲ್ಲಿ ಬೇಯಲಿಕ್ಕೆ ಬಿಟ್ಬಿಡೋಣ. ಅಂದರೆ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಟ್ರೆ ಒಂದು 5 ನಿಮಿಷಕ್ಕೆ ಅದು ಚೆನ್ನಾಗಿ ಹಬೆಲೆ ಕುಮ್ಮಲ್ಕೊಳ್ಳುತ್ತೆ. ಹಾಗೆ ಸ್ಟವ್ ಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಅದು ಕಾಯೋಷ್ಟರೊಳಗಡೆ ನಾವು ಈ ಅಕ್ಕಿ ಹಿಟ್ಟಿನ ಮುದ್ದೆಗಳನ್ನ ಮಾಡಿಕೊಂಡು ಅದರಲ್ಲಿ ಹಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಶಾವಿಗೆ ಅನ್ನೋದು ನಮಗೆ ಕಟ್ಟಾಗದೆ ನೀಟಾಗಿ ಬರುತ್ತೆ. ಹಾಗಾಗಿ ಹಬೆಯಲ್ಲಿ ಬೇಯಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿ ಈ ಶೇಪಲ್ಲಿ ಮಾಡಿಬಿಟ್ಟು ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಈ ಥರದೊಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ನಂತರ ನಾವು ಮಾಡಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟಿನ ಮುದ್ದೆಗಳೇನಿದೆ ಅದನ್ನು ಇಟ್ಟು 6ರಿಂದ 7 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. 6ರಿಂದ 7 ನಿಮಿಷ ಆದರೆ ಸಾಕಾಗುತ್ತೆ. ಆಲ್ರೆಡಿ ಬೆಂದಿದೆಲ್ಲ, ಹಾಗಾಗಿ ಒಂದು 6ರಿಂದ 7 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇಲ್ಲಾಂದರೆ ಒಂದು 10 ನಿಮಿಷ ಬೇಯಿಸ್ಕೊಂಡ್ರು ಸಾಕಾಗತ್ತೆ.
ನಮಗೆ ಶಾವಿಗೆ ಮಾಡಲಿಕ್ಕೆ ಆ ಪೌಡ್ರ್ ಮಾಡ್ಕೊಂಡ್ವಲ್ಲ, ಆ ಪೌಡ್ರ್ ತುಂಬ ಟೇಸ್ಟನ್ನು ಕೊಡುತ್ತೆ. ಮರಿದೆ ಆ ಪೌಡ್ರನ್ನ ಮಾಡ್ಕೊಳ್ಳಿ. ನೋಡಿ ಈಗ 10 ನಿಮಿಷ ಆಗಿದೆ. ಈಗ ಇದನ್ನ ತೆಗೆದು ಬಿಸಿಯಾಗಿರುವಾಗಲೇ ಇದನ್ನ ಹೊತ್ಕೋಬೇಕಾಗತ್ತೆ. ನಾವು ಶಾವಿಗೆ ಒಳ್ಳಿಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನಂತರ ನಾವು ಈ ಅಕ್ಕಿ ಹಿಟ್ಟಿನ ಮುದ್ದೆನ ಹಾಕ್ಕೊಳ್ಳೋಣ. ಆಲ್ರೆಡಿ ನಾನು ತುಪ್ಪನ ಸವರ್ಕೊಂಡಿದ್ದೀನಿ. ಈಗ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಕ್ಕಿ ಹಿಟ್ಟು ತಗೊಂಡು ಹಾಕ್ಕೊಂಡು ಅದನ್ನು ಹೊತ್ಕೊಳ್ಳೋದಷ್ಟೇನೆ. ನೋಡಿ ಈ ರೀತಿ ಒಂದು ಪ್ಲೇಟ್ ತಗೊಂಡು ಪ್ಲೇಟ್ಗೋ ಇಲ್ಲ ಏನೋ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದಕ್ಕೆ ಈ ರೀತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ, ಕೆಲವರು ಉದ್ದುದ್ದಕ್ಕೆ ಹೊತ್ಕೊಳ್ತಾರೆ, ಕೆಲವರು ಚಿಕ್ಕ ಚಿಕ್ಕದಾಗಿ ಈ ರೀತಿ ರೌಂಡಾಗಿ ಹೊತ್ಕೊಳ್ತಾರೆ. ಈ ರೀತಿ ಹೊತ್ಕೊಂಡ್ರೆ ನಿಮಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಒತ್ತು ಶಾವಿಗೆ ರೆಡಿ ಆಗುತ್ತೆ. ಅಕ್ಕಿ ಹಿಟ್ಟಿನ ಒತ್ತು ಶಾವಿಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟದಾಗ ಕೂಡ ನಾವು ಮಾಡ್ಕೋಬೋದು. ಈಗ ನೋಡಿ ಅಕ್ಕಿ ಹಿಟ್ಟಿನ ಒತ್ತು ಶಾವಿಗೆ ರೆಡಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.